ಸಾಮಾನ್ಯವಾಗಿ ಭಾರತೀಯ ಚಿತ್ರರಂಗದ ಬಗ್ಗೆ ಮಾತಾಡುವಾಗ ನಾವು ದಿಲೀಪ್ ಕುಮಾರ್ ಬಗ್ಗೆ, ಸಂಜೀವ್ ಕುಮಾರ್ ಬಗ್ಗೆ ಮತ್ತು ಅಮಿತಾಬ್ ಬಚ್ಚನ್ ಬಗ್ಗೆ ತುಂಬ ದೊಡ್ಡ ಶಬ್ದಗಳಲ್ಲಿ ವರ್ಣಿಸ್ತಾರೆ. ಬಟ್ ನನಗೇನು ಅನ್ನಿಸ್ತಾ ಇದೆ ಅಂತಂದರೆ, ಅದು ಹೇಗೆ ಏನೇ ಮಾಡಿದ್ರು ಕೂಡ ಅವರು ಒಬ್ಬ ಭಾರತೀಯನನ್ನು ಪ್ರತಿಬಿಂಬಿಸಿದ ಹಾಗೆ ನಮಗೆ ಅನಿಸಲ್ಲ. ಒಬ್ಬ ದಿಲೀಪ್ ಕುಮಾರ್ ಆಗಲಿ, ಒಬ್ಬ ಅಮಿತಾಬ್ ಬಚ್ಚನ್ ಆಗಲಿ, ಅದೊಂದು ಭ್ರಾಮಕ ಲೋಕದ ಎಂಟರ್ಟೈನ್ಮೆಂಟ್ ಜಗತ್ತಿನ ಒಂದು ಅದ್ಭುತ ಪ್ರತಿಭೆಗಳಾಗಿ ಕಾಣ್ತವೆ. ಆದರೆ ಕನ್ನಡಕ್ಕೆ ಬಂದು ನಮ್ಮ ರಾಜ್ಕುಮಾರನ್ನು ನೋಡಿದಾಗ ಅವರು ಕನ್ನಡವನ್ನೇ ಪ್ರತಿನಿಧಿಸಿದ್ದು, ಕನ್ನಡ ಜನಜೀವನವನ್ನೇ ಪ್ರತಿನಿಧಿಸಿದೆಯಲ್ಲ, ಅದು ಅವರೆಲ್ಲರನ್ನು ಮೀಡಿಸುವಂಥ ಸಾಧನೆ ಅಂತ ನನ್ನ ಒಂದು ಅಭಿಪ್ರಾಯ. ತಮಗೇನು ಅನಿಸುತ್ತೆ? ಹೌದು, ಐ ಅಗ್ರಿ. ರಾಜ್ಕುಮಾರ್ ಅವರು ಮಾಡಿದಷ್ಟು ಉತ್ತಮ ರೀತಿಯಲ್ಲಿ ಪೌರಾಣಿಕ ಮತ್ತು ಐತಿಹಾಸಿಕ ಬೇರೆ ಯಾವ ನಟರು ಮಾಡಿದ್ದಾರೆ? ದಕ್ಷಿಣದಲ್ಲೇ ತಗೊಳ್ಳಿ, ಆ ಒಂದು ಕೆಲವು ಕಡೆ ಪೌರಾಣಿಕ ಅಥವಾ ಸೀಮಿತವಾದರೆ ಹೊರತು, ಅಥವಾ ಇವರು ಅದರಲ್ಲೂ ಸಹಿ ಅನ್ನಿಸ್ಕೊಂಡವರು ಸಾಮಾಜಿಕದಲ್ಲಿ, ಕಾಮಿಡೀಸಲ್ಲಿ, ಟ್ರ್ಯಾಜಿಡೀಸಲ್ಲಿ, ನವರಸಗಳೆಲ್ಲ ತೋರಿಸ್ಕೊಂಡು ಇವರು ಮಾಡಿದ್ದಿದೆಯಲ್ಲ. ನೀವು ಉತ್ತರ ಭಾರತದ ಎಷ್ಟು ನಟರು ಪೌರಾಣಿಕ, ನೀವು ಹೇಳಿದ್ದು ಕೂಡ ಎಷ್ಟು ಪೌರಾಣಿಕ ಮಾಡಿದ್ದಾರೆ, ಎಷ್ಟು ಐತಿಹಾಸಿಕ ಪಾತ್ರಗಳನ್ನು ಮಾಡಿದ್ದಾರೆ. ಮತ್ತು ಈ ರೇಂಜ್, ಇವರ ರೇಂಜು ಎಷ್ಟಿತ್ತಂದರೆ ಒಂದು ಚಾರ್ಜ್ ಆಗಿಬಿಡ್ತಿದ್ರು ಆ ರೋಲ್, ಒಂದು ಪಾತ್ರ ಮಾಡುವಾಗ. ಆ್ಯಂಡ್ ಅದ್ರ ಎಷ್ಟು ಲವಲವಿಕೆ ತಂದು ಬಿಡೋರು ಅಂದರೆ, ಇವ್ರಿಗೆ ಇವ್ರ ಮುಂದಿನ ಇನ್ನೊಬ್ಬ ನಿಲ್ಲೋದು ಕಷ್ಟ ಆಗ್ತಿತ್ತು ಇವ್ರು. ಯಾಕಂದರೆ ಯು ವುಡ್ ಲಿಫ್ಟ್ ದ ಸೀನ್ ಟು ಸಚ್ ಎ ಹೈಟ್. ಪ್ರತಿಯೊಂದು ಪಾತ್ರಕ್ಕೂ ಕೂಡ ಅವರ ತಯಾರಿಯ ಅಪ್ರೋಚ್ ಅಂತಾರಲ್ಲ, ವಿಶೇಷವಾಗಿ ಪ್ರಯತ್ನ ಮಾಡ್ತಿದ್ರು. ಭಾಳ ಎಚ್ಚರಿಕೆಯಿಂದ ರಿಹರ್ಸಲ್ಸ್ ಮಾಡೋದೇನು, ಆಮೇಲೆ ಟೇಕ್ಸ್ ಆಗಲಿ, ಅವ್ರಿಗೆ ಸಮಾಧಾನವಾಗುವ ತನಕ ಅದನ್ನು ಅದು ಸಂಪೂರ್ಣವಾಗಿ ಮಾಡಿದ್ದೀನಿ ಅನ್ನೋ ಒಂದು ಭಾವನೆ ಬರೋವರೆಗೂ ಅವರು ಅಂದರೆ ಬಿಡ್ತಿರ್ಲಿಲ್ಲ ಅದನ್ನು. ಆಮೇಲೆ ಸ್ಪಷ್ಟ ಉಚ್ಚಾರ. ಅಲ್ಲ, ಈ ಉಚ್ಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಬ್ಬಿಂಗ್ ಸಂದರ್ಭದಲ್ಲಿ ಏನಾದರೂ ಅವರ ನಡುವೆ ಚರ್ಚೆ ವಿನಿಮಯ ಏನಾದರೂ ಆಗಿದೆಯಾ? ಅಂದರೆ ಡಬ್ಬಿಂಗ್ ಇದ್ದಾಗ ಒಂದು ಜ್ಞಾನ ವಿಜ್ಞಾನ ಅಂತ ಏನೋ ಮಾತಿತ್ತು. ಸೊ ನಾನು ಜ್ಞಾನ ವಿಜ್ಞಾನ ಅಂದೆ. ಅದು ನಿರ್ದೇಶಕರು ಬಂದು ಅದು ಜ್ಞಾನ ವಿಜ್ಞಾನ ಅಲ್ಲ, ಜ್ಞಾನ ವಿಜ್ಞಾನ ಅಂತ. ನಾನಂದೆ ಕೃತಜ್ಞ ಮತ್ತು ಕೃತಘ್ನ ಇದರಲ್ಲಿ ಏನಾದರೂ ನಿಮಗೆ ಭೇದ ಕಾಣುತ್ತಾ ಅಂದೆ. ಕೃತಜ್ಞ ಅಂದರೆ ಐ ಆಮ್ ಗ್ರೇಟ್ಫುಲ್ ಅಂತ, ಋಣಿಯಾಗಿದೆ. ಕೃತಜ್ಞ ಅಂದರೆ ಯಾರು ಅನ್ಗ್ರೇಟ್ಫುಲ್ ಆಗಿರೋರು. ಹಾಗೆ ಇದ್ರೂ ಕೂಡ ಜ್ಞಾನ ಅಂತ ಉಚ್ಚಾರ ಮಾಡ್ತಿರಬಹುದು, ಅದು ಸರಿಯಾದ ಉಚ್ಚಾರವಲ್ಲ. ಜ್ಞ ಅಂತ ಹೇಳೋದು ಕಷ್ಟವಿರ್ಬೋದು, ಅದಕ್ಕೆ ಯಾರು ಪ್ರಯತ್ನ ಮಾಡದೆ ಜ್ಞಾನ ವಿಜ್ಞಾನ ಅಂತಿರ್ಬೋದು. ಬಟ್ ಜ್ಞಾನ ವಿಜ್ಞಾನ ಅಂತ ಅವರು ಬಿಡಲಿಲ್ಲ, ಪಟ್ಟು ನಾನು ಬಿಡಲಿಲ್ಲ. ಇಲ್ಲ, ನಾನು ಹೇಳಿದ್ದೆ ಕರೆಕ್ಟ್. ಕಡೆಗೆ ಅಣ್ಣವ್ರಿಗೆ ಕೇಳೋಣ ಅಣ್ಣ ಅವರಿಂದ ತೀರ್ಪು ಬಂತು, ಜ್ಞಾನ ವಿಜ್ಞಾನ ಸರಿಯಾಗಿದೆ, ಮಾಡಲಿ ಅವರು. ಅನಂತ್ ಕೆ ವಿ ನಾರಾಯಣ್ ಅಂತ ಭಾಷಾ ತಜ್ಞರು ಮತ್ತು ಚಿಂತಕರಿದ್ದಾರೆ. ಅವರು ಒಂದು ಮಾತು ಹೇಳಿದರು, ಪ್ರತಿ ಸಮುದಾಯವು, ಪ್ರತಿ ಸಮೂಹವು ತನ್ನದೇ ನಾಯಕನನ್ನು ತಾನೇ ಆರಿಸ್ಕೊಳ್ತದೆ ಅಂತ. ಅಂದರೆ ಅದು ತನ್ನ ವಿಕಾಸ ಮಾರ್ಗದಲ್ಲಿ ಅದು ಅನಿವಾರ್ಯವಾಗಿ ಕೆಲವರನ್ನು ಆರಿಸ್ಕೊಂಡ್ಬಿಡ್ತದೆ, ಕಲ್ಚರಲ್ ಹೀರೋಸ್ ಥರ. ಆ್ಯಕ್ಚುಲಿ ಚುನಾವಣೆಯಲ್ಲಿ, ಪ್ರಜಾಸತ್ತೆಯಲ್ಲಿ ಚುನಾವಣೆಯಲ್ಲಿ ಅದು ಆಗಬೇಕಿತ್ತು. ಆದರೆ ಚುನಾವಣೆಯಲ್ಲಿ ಜಾತಿ, ಆಮಿಷ, ದುಡ್ಡು ಅದು ಇದು ಬಂದಿದ್ದರಿಂದ ಅಲ್ಲಿ ಚುನಾಯಿತರಾದವರು ಸುಶಿಕ್ಷಿತರು, ಮತದಾನಕ್ಕೆ ಬರದೇ ಇದ್ದವರು ಇರೋದ್ರಿಂದ ಅದೇನೋ ಬೇರೆ ಆಗಿಬಿಡುತ್ತೆ. ಆದರೆ ನಿಜವಾದ ಜನನಾಯಕರು, ಅಂಥ ಕಲ್ಚರಲ್ ಹೀರೋ ಅಂದರೆ ನಿಜವಾದ ಜನಪ್ರತಿನಿಧಿ ರಾಜ್ಕುಮಾರ್. ಅದಕ್ಕಾಗಿ ಇವರಿಗೆ ಆಯಸ್ಸು ಅಂತ ಇರೋದಿಲ್ಲ, ಅದು ಶಾಶ್ವತವಾಗಿ ಬೆಳೀತಾ ಹೋಗುವಂಥದ್ದು ಅಂತ ಹೇಳ್ತಾರೆ. ಈಗ ನನಗೆ ಕುತೂಹಲ ಏನು ಅಂತಂದರೆ, ಈ ರೀತಿ ಚುನಾಯಿತರಾಗಿ ಬಂದಂಥ ಒಂದು ಪ್ರತಿನಿಧಿಗಳಿರ್ತಾರಲ್ಲ, ಉದಾಹರಣೆಗೆ ನೀವು ರಾಜಕಾರಣದಲ್ಲಿ ಇದ್ರಿ, ಮಂತ್ರಿಗಳು ಅಥವಾ ಸತ್ತೆ ಅಥವಾ ಸ್ಟೇಟ್, ಅದು ಈ ರಾಜ್ಕುಮಾರ್ ಅಂಥ ನಾಯಕನನ್ನು ಯಾವ ರೀತಿ ನೋಡ್ತದೆ? ಇದರ ಉತ್ತರ ಸ್ವಲ್ಪ ಯಾಕಂದರೆ ಅನೇಕರಿಗೆ, ಈ ಸಿನಿಮಾ ಪ್ರಪಂಚದಲ್ಲಿದ್ದವರಿಗೆ ಮಾತ್ರವಲ್ಲ, ಬೇರೆ ಬೇರೆ ವೃತ್ತಿಗಳಲ್ಲಿದ್ದವರಿಗೂ ಕೂಡ ರಾಜ್ಕುಮಾರ್ ಅವ್ರ ಬಗ್ಗೆ, ಅವರ ಯಶಸ್ಸಿನ ಬಗ್ಗೆ, ಅವರ ಜನಪ್ರಿಯತೆಯ ಬಗ್ಗೆ, ಅವರು ಸಾಂಸ್ಕೃತಿಕ ಮತ್ತು ನೀವು ಹೇಳಿದಾಗ ಜನನಾಯಕರಾಗಿದ್ದು ಕೂಡ ಅದರ ಬಗ್ಗೆ ಅನೇಕರಿಗೆ ಮತ್ಸರವಿತ್ತು. ಇನ್ನು ರಾಜಕಾರಣಿಗಳು ಅದರ ಭಯವಿತ್ತು. ಪ್ರತಿಯೊಬ್ಬರು ಅವರ ಮನೆಗೆ ಹೋಗಿ ಅವರಿಗೆ ಭೇಟಿ ಮಾಡಿ ಒಂದು ರೀತಿಯಲ್ಲಿ ಕಪ್ಪು ಕಾಣಿಕೆ ಸಲ್ಲಿಸಿ, ಹೌದು ಅದರಲ್ಲಿ ನೀವು ಅಲ್ಲೇ ಇರಿ, ಇಲ್ಲಿ ಬರಬೇಡಿ ಅನ್ನೋ ಥರ ಒಂದು ಸಂಕೇತ ಇತ್ತು ಅವರಲ್ಲಿ. ಅಲ್ಲ, ಈಗ ನೀವು ಅಭಿನಯ ಕ್ಷೇತ್ರದಿಂದನೇ ಬಂದವರು, ರಾಜಕಾರಣದಲ್ಲೂ ಸಂದವರು.
ನಿಮಗೆ ಏನು ಅನಿಸುತ್ತೆ, ಅವರ ನಿರ್ಧಾರ ಸರಿ ಇತ್ತೋ ಅಥವಾ ರಾಜಕಾರಣಕ್ಕೆ ಬರಬೇಕಿತ್ತೋ, ಬಂದಿದ್ದರಿಂದ ಅವ್ರಿಗೆ ಕೆಟ್ಟಗಾದರೂ ಜನಕ್ಕೆ ಒಳ್ಳೇದಾಗ್ತಿತ್ತೋ? ಒಳ್ಳೇದಾಗ್ತಿತ್ತು ಇಲ್ಲ ಅಂತಲ್ಲ. ಆದರೆ ಯಾವುದು ಶಾಶ್ವತವಾಗಿ ಒಳ್ಳೆಯದು ಮಾಡೋದಕ್ಕೆ ಆಗೋದಿಲ್ಲ ರಾಜಕಾರಣದಲ್ಲಿ. ಯಾಕಂದರೆ ಒಂದು ಬೇಡಿಕೆ ಪೂರೈಸಿದ ಹಾಗೆ ಇನ್ನೊಂದು ಬೇಡಿಕೆ ಬಂದು ಬರುತ್ತೆ, ಅದಾದರೆ ಇನ್ನೊಂದು ಮತ್ತೊಂದು ಮಗದೊಂದು, ಹೀಗೆ ಬೇಡಿಕೆಗಳಿಗೆ ಕೊನೆಯೇ ಇಲ್ಲ. ಆ ದೃಷ್ಟಿಯಿಂದ ನೋಡಿದಾಗ ನಾನು ರಾಜಕಾರಣಕ್ಕೆ ಹೋಗಿ ತಪ್ಪು ಮಾಡಿದೆ ಅನ್ನೋ ಭಾವನೆ ನನಗೆ ಬಂದಿದೆ ಮಾತ್ರವಲ್ಲದೆ ಅವರ ನಿರ್ಧಾರವೇ ಸರಿಯಾಗಿತ್ತು ಅಂತ. ರಾಜ್ಕುಮಾರ್ ಕುಟುಂಬದ ಬಗ್ಗೆ ಅದು ಒಂದು ಪವರ್ ಝೋನ್ ಥರ ಅದು ವರ್ಕ್ ಆಗ್ತಾ ಇದೆ ಅನ್ನೋ ರೀತಿಯ ಅಪಸ್ವರಗಳನ್ನು ನೀವು ಹೇಳಿದಾಗೆ ಪತ್ರಕರ್ತರು ಅವರು ಇವರು ಮತ್ತು ಇಂಡಸ್ಟ್ರಿಯವರು ಕೂಡ ಮಾತಾಡ್ಕೊಂಡು ಬಂದಿದ್ದಿದೆ. ನಿಮಗೆ ಈ ಬಿಂದುವಿನಲ್ಲಿ ನಿಂತು ನೋಡಿದಾಗ ಅದ್ರ ಬಗ್ಗೆ ಏನು ಅನಿಸುತ್ತೆ? ಅದರ ಮೊದಲು ನಟನಾಗಿ ಅವರು ಅನೇಕ ಚಿತ್ರಗಳಲ್ಲಿ ಮಾಡಿದಾಗ ಸ್ವಂತ ಪ್ರೊಡಕ್ಷನ್ಸ್ ಎಲ್ಲ ಶುರು ಮಾಡಿದೆ, ಅಥವಾ ಅವರನ್ನು ಎಷ್ಟೋ ಜನ ಬಹಳ ಶೋಷಣೆ ಮಾಡಿದ್ದಾರೆ, ಎಕ್ಸ್ಪ್ಲಾಯ್ಟ್ ಮಾಡಿದ್ದಾರೆ. ಕಡಿಮೆ ಹಣ ಕೊಡೋದು, ಅದು ಕೂಡ ಸರಿಯಾಗಿಲ್ಲ. ಒಂದು ಕಂತು ಕೊಟ್ಟರೆ ಅದೇ ಮುಗೀತು. ಆದರೂ ಅವರು ಕೆಲಸಕ್ಕೆ ಯಾವತ್ತೂ ಅಪಚಾರ ಮಾಡಲಿಲ್ಲ, ಅಥವಾ ಕೆಲಸ ಒಂದು ರೀತಿ ಒಂದು ತಪಸ್ಸಿನ ಥರ ಅವರು ಮಾಡ್ಕೊಂಡು ಬಂದರು. ಉದಾಹರಣೆಗೆ ನನಗೆ ಸರಿಯಾಗಿ ಸಂಭಾವನೆ ಸಿಗದೆ ಹೋದರೂ ನಾನು ಕೆಲಸಕ್ಕೆ ಹೋಗ್ತಿರ್ಲಿಲ್ಲ. ಒಂದು ಸಂದರ್ಭದಲ್ಲಿ ಕೂಡ ಅವರು ಒಂದು ಸಲ ಒಬ್ಬ ನಿರ್ಮಾಪಕರ ಬಗ್ಗೆ ನನಗೆ ನೋಡಿ ಅವರು ಒಳ್ಳೆಯವರು, ಏನೋ ಕಷ್ಟದಲ್ಲಿದ್ದಾರೆ ಅಂತ ಒಂದು ಸಂದರ್ಭದಲ್ಲಿ ಹೇಳಿದ್ದು ಕೂಡ ನನಗೆ ಅದ್ರ ಬಗ್ಗೆ ಬೇಡ ಹೇಳಿದೆ. ಹಾಗೆ ಶೋಷಣೆ ಅವರನ್ನೂ ಮಾಡಿದವರು ತುಂಬ ಜನ ಇದ್ದರು. ಆದರೆ ಪಾರ್ವತಮ್ಮನವರು ಧೈರ್ಯ ಮಾಡಿ ಯಾವತ್ತು ಗಾಂಧಿನಗರದಲ್ಲಿ ತಮ್ಮದೇ ಒಂದು ಆಫೀಸು, ಆಮೇಲೆ ತಮ್ಮದೇ ಪ್ರೊಡಕ್ಷನ್ ಶುರು ಮಾಡಿದ್ರು, ಅಲ್ಲಿಂದ ಪಲ್ಲಟವಾಯಿತು. ಹಣ ಸ್ವಲ್ಪ ಮಟ್ಟಿಗೆ ನೋಡೋದಕ್ಕೆ ಅವ್ರಿಗೆ ಸಾಧ್ಯವಾಗಿದ್ದು, ಪಾರ್ವತಮ್ಮನವರು ಧೈರ್ಯವಾಗಿ ನಿಂತು ಆಫೀಸ್ ತಗೊಂಡು ಬಿಸ್ನೆಸ್ಸಿಗೆ ಎಂಟ್ರ್ ಆದಾಗಲೇ ಆವಾಗ ಅಂದಾಜು ಬಂತು ರಾಜ್ಕುಮಾರ್ ಅವರ ಒಂದು ಪಿಕ್ಚರ್ ಎಷ್ಟು ಕೋಟಿ ಬಿಸ್ನೆಸ್ ಮಾಡ್ತದೆ ಅನ್ನೋ, ಅದು ಮುಚ್ಚಿಟ್ಟೇ ಮಾಡಿಟ್ಟಿದ್ದರು. ಕೋಟ್ಯಾಂತರ ಲಕ್ಷಾಂತರ ಬಿಸ್ನೆಸ್ ಆದರೂ ಸಾವಿರಗಳಲ್ಲೆಲ್ಲ ಅವ್ರಿಗೆ ಕೊಟ್ಟು ಎಷ್ಟು ರಿಡಿಕ್ಯುಲಸ್. ಅನಂತ್, ಒಂದು ಕೊನೆಯ ಮಾತು ಹೇಳಿ. ನಾವು ಗೋಕಾಕ್ ವರದಿ ಕನ್ನಡ ಜಾರಿ ಗೋಕಾಕ್ ವರದಿ ಜಾರಿಗೆ ಬರಬೇಕು, ಕನ್ನಡಕ್ಕೆ ಆದ್ಯ ಸ್ಥಾನ ಇಲ್ಲಿ ಕರ್ನಾಟಕದಲ್ಲಿ ಸಿಗಬೇಕು ಅನ್ನೋ ಒಂದು ಚಳವಳಿ ಮಾಡಿದ್ರೆ ರಾಜ್ಕುಮಾರ್ ಅವ್ರ ನೇತೃತ್ವದಲ್ಲಿ ನಾವೆಲ್ಲ ಹೊರಟಾಗ ಒಂದು ದಿನ ಒಂದು ಕಡೆ ಒಂದು ಊರಲ್ಲಿ ನಾವು ಆವಾಗ ತುಮಕೂರಿಂದಲೋ ಎಲ್ಲೋ ಹೊರಟು ಹೋಗ್ತಿದ್ವಿ. ಬೆಳಿಗ್ಗೆ ಎಲ್ಲ ನಟರು ಇದ್ದರು, ನಾನು, ಶಂಕರು, ಲೋಕೇಶು, ಅಶೋಕ್, ಅಂಬರೀಷು ಇವರೆಲ್ಲ. ಅದು ನಮಗೆ ಬೆಳಿಗ್ಗೆ ತಿಂಡಿ ಸಿಕ್ಕಿದ್ದು, ನಂತರ ಊಟಕ್ಕೂ ಎಲ್ಲೂ ಅವಕಾಶವಾಗಲಿಲ್ಲ. ಸಂಜೆ ಕತ್ಲಾಗ್ತಿದ್ದಂಗೆ ಅದು ಎಲ್ಲೂ ನಿಲ್ಲೂ ಹಾಗಿಲ್ಲ, ಜನಸಂದಣಿ ತಿನ್ನೋಕ್ಕೆ ಸರಿಯಾಗಿ ಯಾರಾದರೂ ವ್ಯವಸ್ಥೆ ಮಾಡಿದರೆ ನಮಗೆ ಕೂತ್ಕೊಳ್ಳೋಕೆ ಎಲ್ಲ ವ್ಯವಸ್ಥೆ ಮಾಡಿ ಅಂಥದ್ದು ಆಗಲಿಲ್ಲ. ಆವತ್ತು ಒಂದು ದಿವಸ ಎಷ್ಟು ಜನ ಎಲ್ಲರೂ ಎಷ್ಟು ಹಸಿದಿದ್ರು, ಬಂದಿದ್ದು ಸ್ವಲ್ಪ ಕಮ್ಮಿ ಆಯಿತು. ಬೆಳಿಗ್ಗೆಯಿಂದ ಯಾರೂ ತಿಂದಿಲ್ಲ. ಇವರು ಎಲ್ರಿಗೂ ತಿನ್ನಿಸಿದ್ರು, ನಿಂತು ನೀವು ತೊಗೊಳ್ಳಿ ಆಮೇಲೆ ಕೈ ಹಾಕ್ತೇವೆ, ನೀವು ತೊಗೊಳ್ಳಿ ಅಂತ ಹಿಂಗೆ ತಟ್ಟೆನ ಹಿಡ್ಕೊಂಡು ಎಲ್ರಿಗೂ ಅದರಿಂದ ಹಾಕಿ ತಿಂತಿದ್ದೇವೆ ನಾವು ಸ್ವಲ್ಪ ಏನೋ. ಕಡೆಗೆ ಏನೂ ಉಳಿಲಿಲ್ಲ ಇವರಿಗೆ. ಇಡೀ ದಿನ ಇಡೀ ರಾತ್ರಿ ನೆಕ್ಸ್ಟ್ ಮಾರ್ನಿಂಗ್ವರೆಗೂ ಯಾರಿಗೂ ನಾವಾದರೂ ಸ್ವಲ್ಪ ತಿಂದು ಅವರು ಸಂಪೂರ್ಣ ಅದು ಉಪವಾಸ ಮಾಡಿದ್ರು ಒಂದು ದಿನ. ಕಡೆಗೆ ಆ ರಾತ್ರಿ ಒಂದು ಕಡೆ ತಲುಪಿದ್ವಿ. ನಾವೆಲ್ಲ ಸುತ್ತ ಕೂತ್ಕೊಂಡು ಅಣ್ಣವರಿಗೆ ಒಂದು ಹಾಡಾಡಿ ಅವ್ರಿಗೇನು ಹುರುಪು ಬಂತು. ಅವ್ರು ಬಂದರು, ನಾವೆಲ್ಲ ನಮ್ಮ ಬ್ಯಾಗು ಅದು ಎಲ್ಲ ಹಿಡ್ಕೊಂಡು ಕೂತಿದ್ದೀವಿ ಸುತ್ತ, ತಬ್ಲಾ ಇದೆಲ್ಲ ಹಾಡೋಕ್ಕೆ ಅಂತ. ಕಣ್ಣು ಮುಚ್ಕೊಂಡು ಅವರದೇ ಹಾಡಿದ್ದು, ಕನಕದಾಸ್ ಅವ್ರದ್ದು ಹಾಡಿದರು. ದಾಸರ ಮನೆ ದಾಸಾನು ಅನ್ನೋದು ಎಷ್ಟು ತನ್ಮಯತೆಯಿಂದ ಹಾಡಿದ್ರು ಅಂದರೆ, ಅದು ಅಷ್ಟು 4-5 ನಿಮಿಷ ಆಲಾಪನೆಗಳ ಜೊತೆ ಹಾಡಿ ನಮಗೆಲ್ಲ ಭಾಳ ಪಾರ್ವತಮ್ಮನವರು ಬಂದರು. ನಾವು ಹಾಡಿ ಅಂದರೆ ಹಾಡೋಲ್ಲ, ಈಗ ನೀವು ಕೇಳಿದ್ದಕ್ಕೆ ನೋಡಿ ಹಾಡಿದ್ದಾರೆ. ರಾಜ್ಕುಮಾರ್ ಅಭಿಮಾನಿಗಳು ಅವರ ಅಭಿಮಾನಿ ದೇವರುಗಳು ಅಂತ ಕರೆದ್ರು. ಆದರೂ ಕೂಡ ಅವರ ಮನಸ್ಸಿನಲ್ಲಿ ಅವರು ದಾಸರ ಮನೆ ದಾಸಾನು ಅನ್ನೋ ಭಾವನೆಯಲ್ಲೇ ಅವರು ತಮ್ಮ ಜೀವನವನ್ನು ಕಳೆದರು.
ಅಂತ ಕಲ್ತ್ಕೊಳ್ಳೋದು ಎಷ್ಟಿದೆ ಅನ್ನೋದನ್ನು ಸೂಚಿಸುತ್ತೆ. ನಮಸ್ಕಾರ. ಥ್ಯಾಂಕ್ ಯು.